ರಾಜ್ಯದಲ್ಲಿ ಬಿಜೆಪಿ ಎರಡಂಕಿ ಕೂಡ ಪಡೆಯೋಲ್ಲ ಎಂದು ಮಾಜಿ ಪ್ರಧಾನಿ ದೇವೇಗೌಡರು ಹೇಳಿದಂತ ಮಾತಿಗೆ ಬಿಜೆಪಿ ಶಾಸಕ ಈಶ್ವರಪ್ಪ ತಿರುಗೇಟನ್ನ ಕೊಟ್ಟಿದ್ದಾರೆ. ಶಿವಮೊಗ್ಗದಲ್ಲಿ ಮಾತನಾಡಿದಂತ ಈಶ್ವರಪ್ಪ, ಸ್ವಾಮಿ ದೇವೇಗೌಡರೇ, ನೀವು ಹಂಗೂ ಹಿಂಗೂ ಕಳೆದ ಬಾರಿ ಚುನಾವಣೆಯಲ್ಲಿ 2 ಸೀಟ್ ತೆಗೆದುಕೊಂಡಿದ್ರಿ, ಈ ಬಾರಿ ಅದೂ ಕೂಡ ಬರಲ್ಲ ಅಂತ ವಾಗ್ದಾಳಿಯನ್ನ ನಡೆಸಿದ್ರು. ಅಷ್ಟೇ ಅಲ್ಲದೆ ಕಾಂಗ್ರೆಸ್ ಕೆಲವು ಅಭ್ಯರ್ಥಿಗಳಿಗೆ ಅವರ ಪತ್ನಿಯರೇ ಮತ ಹಾಕಲ್ಲ, ಮೋದಿಗೆ ವೋಟ್ ಹಾಕ್ತಿವೆ ಅಂತಿದ್ದಾರಂತೆ. ಇನ್ನು ದೇವೇಗೌಡರು ಪತ್ನಿ ಚೆನ್ನಮ್ಮ ಸಹ ಮೋದಿ ಅವರಿಗೆ ಮತ ಹಾಕಿದ್ರು, ಅಚ್ಚರಿ ಏನಿಲ್ಲ ಅಂತ ಹೀಯಾಳಿಸಿದರು. ಸಿದ್ದರಾಮಯ್ಯ ಹೇಳ್ತಿದ್ರು, ನಾನೇ ಹಿಂದುಳಿದವರ ನಾಯಕ, ದೇವೇಗೌಡರು ನಾನು ಮಣ್ಣಿನ ಮಗ. ಅವರಿಬ್ಬರೇ ಬಗ್ಗೆ ದೇವೇಗೌಡರು ಮಣ್ಣಿನ ಮಗ ಯಾರು ಹೇಳೋದು? ದೇವೇಗೌಡರ ಕುಟುಂಬದವರೇ. ಸಿದ್ದರಾಮಯ್ಯ ಹೇಳ್ತಾರೆ ನಾನು ಹಿಂದುಳಿದ ನಾಯಕ, ಯಾರು ಹೇಳೋದು? ಅವರೇ ಹೇಳೋದು. ಸ್ವಯಂ ಘೋಷಿತ ಮಣ್ಣಿನ ಮಗ, ಸ್ವಯಂ ಘೋಷಿತ ಹಿಂದುಳಿದ ನಾಯಕ. ನಾವೆಲ್ಲ ಕಲ್ಲಿನ ಮಕ್ಕಳ? ನನಗಂತೂ ಅರ್ಥ ಆಗಲ್ಲ. ನಾವೆಲ್ಲ ಈ ದೇಶಭಕ್ತರು, ಈ ದೇಶಭಕ್ತರು ನಮಗೆಲ್ಲರೂ ಕೂಡ ಹರಿತಾ ಇರೋದು ಭಾರತ ಮಾತೆ ರಕ್ತ ನಮ್ಮ ಮೈಯಲ್ಲಿ ಹರಿತಾ ಇದೆ. ರೈತರು ಆನಂದವಾಗಿರ್ಬೇಕು ಅಂತ ಹೇಳಿ 6,000 ನಟ ಕಮಲ್ ಹಾಸನ್ ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧಿಸುತ್ತಿಲ್ಲ. ತಮ್ಮ ಪಕ್ಷದ 2ನೇ ಹಾಗೂ ಅಂತಿಮ ಅಭ್ಯರ್ಥಿಗಳ ಪಟ್ಟಿಯನ್ನ ಭಾನುವಾರ ಬಿಡುಗಡೆಗೊಳಿಸಲಾಯಿತು. ಇದರಲ್ಲಿ ಕಮಲ್ ಹಾಸನ್ ಹೆಸರಿಲ್ಲ. ಅಲ್ಲದೆ ತಮಿಳುನಾಡಿನ 18 ವಿಧಾನಸಭೆ ಕ್ಷೇತ್ರಗಳಿಗೆ ನಡೆಯುವಂತಹ ಉಪಚುನಾವಣೆ ಅಭ್ಯರ್ಥಿಯ ಪಟ್ಟಿಯಲ್ಲಿಯೂ ಕೂಡ ಅವರ ಹೆಸರನ್ನ ಸೇರಿಸಿಲ್ಲ. ಭಾನುವಾರ ರಾತ್ರಿ ಭಾರೀ ಸಾರ್ವಜನಿಕ ಸಭೆಯಲ್ಲಿ ಅಭ್ಯರ್ಥಿಗಳ ಪಟ್ಟಿಯನ್ನ ಪ್ರಕಟಿಸಿದಂತ ಕಮಲ್ ಹಾಸನ್ ಹೆಚ್ಚಿನ ಪ್ರಮಾಣದಲ್ಲಿ ನಾಮನಿರ್ದೇಶನ ಬೇಡಿಕೆಗಳಿದ್ದ ಕಾರಣ ತನ್ನ ಹೆಸರನ್ನ ಪಟ್ಟಿಯಲ್ಲಿ ಸೇರಿಸಿಲ್ಲ ಎಂದರು. ಅಲ್ಲದೆ ಪಕ್ಷದ ಪ್ರತಿಯೊಬ್ಬ ಅಭ್ಯರ್ಥಿಯೂ ಸಹ ತಮ್ಮ ಕಾರ್ಯ ಸಿದ್ಧಾಂತವನ್ನೇ ಅನುಸರಿಸುವ ಕಾರಣ ಯಾವ ಚಿಂತೆಗೂ ಅವಕಾಶವಿಲ್ಲ ಎಂದು ಕಮಲ್ ಹಾಸನ್ ಹೇಳಿದ್ದಾರೆ. ಕಮಲ್ ಹಾಸನ್ ಅವರು ಈ ಬಾರಿಯ ಲೋಕಸಭೆ ಎಲೆಕ್ಷನ್ ಅಲ್ಲಿ ಸ್ಪರ್ಧೆ ಮಾಡ್ತಾರೆ ಅಂತ ಹೇಳಲಾಗ್ತಾ ಇತ್ತು, ಆದ್ರೆ ಅಲ್ಲೂ ಕೂಡ ಸ್ಪರ್ಧೆಯನ್ನ ಮಾಡ್ತಾ ಇಲ್ಲ. ಮತ್ತೊಂದ್ ಕಡೆ ಉಪಚುನಾವಣೆ ನಡೀತಾ ಇದೆ ತಮಿಳುನಾಡಿನಲ್ಲಿ 18 ವಿಧಾನಸಭಾ ಕ್ಷೇತ್ರಗಳಿಗೆ. ಆ ಒಂದು ವಿಧಾನಸಭಾ ಕ್ಷೇತ್ರದ ಎಲೆಕ್ಷನ್ ಅಲ್ಲೂ ಕೂಡ ಸ್ಪರ್ಧೆಯನ್ನ ಮಾಡ್ತಾ ಇಲ್ಲ. ಧಾರವಾಡ ಕಟ್ಟಡ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದುರಂತದಲ್ಲಿ ಮೃತಪಟ್ಟವರ ಸಂಖ್ಯೆ 19ಕ್ಕೆ ಏರಿಕೆಯಾಗಿದೆ. ಸಹದೇವ ಸಾಳಂಕೆ ಜೋರೆ ಎಂಬುವರ ಶವ ಪತ್ತೆಯಾಗಿದೆ. ಇನ್ನು ಶವ ಹೊರತೆಗೆಯುತ್ತಿದ್ದಂತೆ ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಅಂತಿಮ ಹಂತಕ್ಕೆ ಮುಟ್ಟಿದೆ ರಕ್ಷಣಾ ಕಾರ್ಯಾಚರಣೆ. ನಾಪತ್ತೆ ಬಗ್ಗೆ ದೂರು ಕೊಟ್ಟ ಎಲ್ಲರನ್ನೂ ಕೂಡ ಹೊರತೆಗೆಯಲಾಗಿದೆ. ಬಿಸಿಲಿನ ಬೇಗೆ ಹೆಚ್ಚುತ್ತಿದ್ದಂತೆ ಬಸವನಾಡಿನ ನಾನಾ ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಕಾಡ್ತಾ ಇದೆ. ಮಹಿಳೆಯರು, ಮಕ್ಕಳು ನೀರಿಗಾಗಿ ದಿನನಿತ್ಯ ಪರದಾಡುವಂತಹ ಸ್ಥಿತಿ ಎದುರಾಗಿದ್ದು ಜನಪ್ರತಿನಿಧಿಗಳ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ವಿಜಯಪುರ ಜಿಲ್ಲೆಯ ನೂತನ ಚಡಚಣ ತಾಲೂಕಿನ ರೇವತಂಗಾವ ಗ್ರಾಮ. ಇಲ್ಲಿ ಪ್ರತಿನಿತ್ಯ ಕುಡಿಯೋ ನೀರಿಗೆ ಜನ ಪರದಾಡುವ ಪರಿಸ್ಥಿತಿ ಎದುರಾಗಿದೆ. ಗ್ರಾಮದಲ್ಲಿ 2 ಶುದ್ಧ ಕುಡಿಯೋ ನೀರಿನ ಘಟಕಗಳಿದ್ರೂ ಅವು ಕಾರ್ಯ ಮಾಡ್ತಿಲ್ಲ. ಕಳೆದ 1 ವರ್ಷದಿಂದ ಸ್ಥಗಿತಗೊಂಡಿವೆ. ಇತ್ತ ನೀರಿನ ಟ್ಯಾಂಕರ್ ಮೂಲಕ ಪಂಚಾಯಿತಿ ನೀರು ಪೂರೈಸ್ತಾ ಇಲ್ಲ. ಹೀಗಾಗಿ ಗ್ರಾಮದಲ್ಲಿ ಹಿರಿಯರು, ಮಕ್ಕಳು ನೀರು ತರೋಕೆ ಕಿಲೋಮೀಟರ್ ಗಟ್ಟಲೆ ಹೋಗುವಂತಹ ಪರಿಸ್ಥಿತಿ ಎದುರಾಗಿದೆ. ನೀರಿಲ್ರಿ, ಮತ್ತೆ ಬಳಸಲಕ್ ನೀರಿಲ್ಲ ನಮಗ. ಎಲ್ಲಿ 2 ದಿನ ಬಿಟ್ಟು 8 ದಿನಕ್ಕೊಂದು ಬರ್ಲತ್ತಾವ. ನಮಗೆ ಕೇರ್ ಹಾಕ್ರಿ, ನಮಗೆ ದಿನ 2 ಟ್ಯಾಂಕರ್ ಬರಬೇಕು. ಟ್ಯಾಂಕರ್ ಅಂದ್ರೆ ಇನ್ನೂ ತನಕ ಒಂದು ಬಂದಿಲ್ಲ. ನಾನು ಒಂದು ಟ್ಯಾಂಕರ್ ಇಲ್ಲ ನಮಗ. ನೀರಿಂದ ಎಲ್ಲಿ ತೋತ್ರಿ, ಎಲ್ಲಿಲ್ಲ, ಏನು ಕೇಳಿಲ್ಲ ನಮಗ. ಗ್ರಾಮದ ಜನರಿಗೆ ಟ್ಯಾಂಕರ್ ಮೂಲಕವಾದ್ರೂ ಕುಡಿಯೋ ನೀರನ್ನ ಕೊಡಿ ಅಂತಿದ್ದಾರೆ ಗ್ರಾಮಸ್ಥರು. ಎಲ್ಲರೇ ನಾವು ಕುಡಿ ನೀರು ತರಬೇಕಾದ್ರೆ ತೋಟ ಪಟ್ಟಿಗೆ ಹೋಗ್ಬೇಕಾದ್ರೆ ಅವರಿಗೂ ನೀರು ಸಾಲ ನೀರಿಲ್ರಿ. ಈಗ ಒಂದು ತಿಂಗಳದಿಂದ ಒಟ್ಟು ನೀರು ಸಹಿತ ಪೂರಟ ಆಗಲ್ಲ. ಇವರಿಗೆ ದೊಡ್ಡ ಟ್ಯಾಂಕನ್ನು ತುಂಬೋದಾಗಿದ್ರೆ ಸಣ್ಣ ಟ್ಯಾಂಕನ್ ತುಂಬೋದ್ರಿ. ಒಂದು ಕೊಡಕ್ಕೆ ಒಂದು ಮನೆಗಿಲ್ಲ 10 ಕೊಡ ನೀರು ಹತ್ತವ್ರ ದಿವಸ. ಒಂದು ಕಡೆ ಬಿಸಿಲಿನ ತಾಪಕ್ಕೆ ಜನ ತತ್ತರಿಸಿ ಹೋಗ್ತಿದ್ರೆ, ಇತ್ತ ಕುಡಿಯೋ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಈಗಲಾದ್ರೂ ಅಧಿಕಾರಿಗಳು ಎಚ್ಚೆತ್ತು ಸಮಸ್ಯೆ ಬಗೆಹರಿಸಬೇಕಿದೆ. ಮಹೇಶ್ ವಿ ಶೆಟಗಾರ್, ನ್ಯೂಸ್ 18 ಕನ್ನಡ, ವಿಜಯಪುರ. ಆ ಯುವತಿಗೆ ಹಲವು ವರ್ಷಗಳಿಂದ ಸೌಂದರ್ಯ ಸ್ಪರ್ಧೆಯಲ್ಲಿ ಭಾಗವಹಿಸುವಂತ ಆಸಕ್ತಿ ಇತ್ತು. ಅದಕ್ಕಾಗಿ ಸಾಕಷ್ಟು ತಯಾರಿಯನ್ನ ಮಾಡಿಕೊಂಡು ಶ್ರಮಪಟ್ಟ ಫಲವಾಗಿ ಇದೀಗ ಸೌಂದರ್ಯ ಸ್ಪರ್ಧೆಯ ಕಿರೀಟ ಆಕೆಯ ಮುಡಿಗೇರಿದೆ. ಚೆಂದುಳ್ಳಿ ಚೆಲುವು ಯಾವ ಸ್ಟಾರ್ ನಟಿಗೂ ಕಡಿಮೆ ಇಲ್ಲದಂತಹ ಸೌಂದರ್ಯ.
ಕಣ್ಣೋಟದಲ್ಲೇ ಎಲ್ಲರನ್ನ ತನ್ನತ್ತ ಸೆಳೆಯುವಂತಹ ಅಂದಚಂದ. ಈ ಚೆಲುವೆಗೆ ಒಲಿದು ಬಂದಿದೆ ಮಿಸ್ ಕಲ್ಚರಲ್ ಬ್ಯೂಟಿ ಆಫ್ ಕರ್ನಾಟಕ ಕಿರೀಟ. ಕಾಲೇಜು ದಿನಗಳಲ್ಲೇ ಮಾಡೆಲಿಂಗ್ ಬಗ್ಗೆ ಆಸಕ್ತಿ ಹೊಂದಿದ್ದ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನ ಹಳೆ ಜೇಡಿಕಟ್ಟೆ ಗ್ರಾಮದ ರಕ್ಷಿತಾ ಈ ಪ್ರಶಸ್ತಿಯನ್ನ ತಮ್ಮದಾಗಿಸಿಕೊಂಡಿದ್ದಾರೆ. ಈ ಮುನ್ನ ಮಿಸ್ಟರ್ ಅಂಡ್ ಮಿಸ್ ಕರ್ನಾಟಕ ಸ್ಪರ್ಧೆಯಲ್ಲಿ ಮಿಸ್ ಬ್ಯೂಟಿ ಆಫ್ ಕರ್ನಾಟಕ 2018, ಮಿಸ್ ಕಲ್ಚರಲ್ ಬ್ಯೂಟಿ ಆಫ್ ಕರ್ನಾಟಕ 2018 ಪ್ರಶಸ್ತಿಯನ್ನ ಮುಡಿಗೇರಿಸಿಕೊಂಡಿದ್ದ ರಕ್ಷಿತಾ ಇದೀಗ ಬೆಂಗಳೂರಿನಲ್ಲಿ ನಡೆದ ಮಿಸ್ಟರ್ ಅಂಡ್ ಮಿಸ್ ಟ್ರೆಡಿಷನ್ ಆಫ್ ಕರ್ನಾಟಕ ಸೌಂದರ್ಯ ಸ್ಪರ್ಧೆಯಲ್ಲಿ ಮಿಸ್ ಕಲ್ಚರಲ್ ಬ್ಯೂಟಿ ಆಫ್ ಕರ್ನಾಟಕ 2019 ಕಿರೀಟದ ಜೊತೆಗೆ ಮಿಸ್ ಪರ್ಫೆಕ್ಟ್ ಬಾಡಿ ಆಫ್ 2019 ಸಬ್ ಟೈಟಲ್ ಪಡೆದಿದ್ದಾರೆ. ಸೊ ತುಂಬ ಖುಷಿ ಆಗ್ತಿದೆ. ಆ್ಯಕ್ಚುಲಿ ಇದು ನನಗೊಬ್ಬಳಿಗೆ ಆಗಲ್ಲ, ಪೇರೆಂಟ್ಸ್ ಸಪೋರ್ಟ್ ವಿತ್ ಫ್ಯಾಮಿಲಿ ಸಪೋರ್ಟಿಂದ ಆಗಿದೆ. ಸೊ ಅವ್ರಿಗೆ ನಾನು ಪ್ರೌಡ್ ಫೀಲ್ ಮಾಡಿಸ್ಬೇಕು ಅಂತ ಆಸೆ ಪಟ್ಟಿದ್ದೀನಿ. ಆಂಧ್ರಪ್ರದೇಶ ಹಾಗೂ ತಮಿಳುನಾಡು ರಾಜ್ಯದ ವಿವಿಧ ಭಾಗದಿಂದ ಬಂದಿದ್ದ ಸುಮಾರು 40 ಮಾಡೆಲ್ಗಳನ್ನ ಅಂತಿಮ ಸುತ್ತಿನಲ್ಲಿ ಹಿಂದಿಕ್ಕಿ ಶಿವಮೊಗ್ಗದ ಈ ಸುಂದರಿ ಆಯ್ಕೆಯಾಗಿದ್ದಾಳೆ. ಸಿನಿಮಾವೊಂದರಲ್ಲೂ ರಕ್ಷಿತಾ ಅಭಿನಯಿಸ್ತಾ ಇದ್ದು ಪೋಷಕರ ಬೆಂಬಲಕ್ಕೆ ಖುಷಿಯಾಗಿದ್ದಾರೆ. ಸೊ ಅವ್ರ ತಾತನೂ ಒಂದು ಕಾಲದಲ್ಲಿ ಫಿಲ್ಮ್ ಅಂತ ಹುಚ್ಚಿದ್ರು. ಸೊ ಅವ್ರದ್ದೇ ಇವಳಿಗೆ ಬೆಳವಳಿ ಬಂದಿರೋ ಹಾಗೆ ನಾನು ತಿಳ್ಕೊಂಡಿದ್ದೀನಿ. ಸೊ ಇದರಿಂದ ಇನ್ನೂ ಮುಂದುವರಿತಾಳೆ, ಇನ್ನೂ ಮನೆಗೆ ಮತ್ತು ಎಲ್ಲರಿಗೂ ಕೀರ್ತಿ ಮತ್ತು ನಮ್ಮ ಶಿವಮೊಗ್ಗ ಜಿಲ್ಲೆಗೆ ಒಂದು ಕೀರ್ತಿ ಅಂತ ತರ್ತಾಳೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಂಗೆ ತುಂಬ ಖುಷಿಯಾಗಿದೆ. ನೆಕ್ಸ್ಟ್ ಏನಾದರೂ ಇವೆಂಟ್ಸ್ಗಳಿದ್ರೆ ಅಟೆಂಡ್ ಮಾಡಿಸ್ತೀವಿ. ನಮ್ಮನೆಯಲ್ಲಿ ತುಂಬ ಪ್ರೋತ್ಸಾಹ ಇದೆ ಅವಳಿಗೆ. ಮಲೆನಾಡ ಈ ಚೆಲುವೆ ಮಾಡೆಲಿಂಗ್ ಕ್ಷೇತ್ರದಲ್ಲಿ ಮಿಂಚುತ್ತಿದ್ದು ಅವರ ಕನಸಿನಂತೆ ಬೆಳ್ಳಿ ತೆರೆಯಲು ಕಂಗೊಳಿಸಲಿ. ನಾಗರಾಜು, ನ್ಯೂಸ್ 18 ಕನ್ನಡ, ಶಿವಮೊಗ್ಗ.